Hello, I welcome you all to this channel again. So yesterday, key answers, tentative key answers, it has been released for case 21 examination. So in this video, I'll be discussing the wrong key answers or key answers that can be challenged. So in fact, there were many printing mistakes in the question paper itself. We could find many printing mistakes. That was one thing. And now if I see the tentative key answers, especially in organic part, I find that many key answers are itself wrong. ಸೊ ಕ್ವಶನ್ ಪೇಪರ್ದಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ಸ್ ಇರೋದು ಅದು ಒಂದು ಪಾರ್ಟ್ ಆಯಿತು. ಅದರಿಂದ ಒಂದಿಷ್ಟು ಕೀ ಆನ್ಸರ್ಸನ್ನು ಅವರು ಚೇಂಜ್ ಮಾಡಿ ಗ್ರೇಸ್ ಅಂತ ಕೊಡಬೇಕಾಗ್ತದೆ, ಅಥವಾ ಮಲ್ಟಿಪಲ್ ಕೀ ಆನ್ಸರ್ಸನ್ನು ಕರೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ, ಮಲ್ಟಿಪಲ್ ಆನ್ಸರ್ಸನ್ನು. ಬಟ್ ಬಿಯಾಂಡ್ ದಟ್ ಆಲ್ಸೋ ದೆರ್ ಆರ್ ಮೆನಿ ಕ್ವಶನ್ಸ್, ಲೈಕ್ ಸಿಂಪಲ್ ಕ್ವಶನ್ಸ್, ಬೇಸಿಕ್ ಕ್ವಶನ್ಸ್, ಅದಕ್ಕೂ ಕೂಡ ರಾಂಗ್ ಕೀ ಆನ್ಸರ್ ಬಂದ್ಬಿಟ್ಟಿದೆ. ರೈಟ್, ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಯಾಕಂತ ಹೇಳಿದ್ರೆ ನಾವು ಇಟ್ ಹ್ಯಾಸ್ ಟು ಬಿ ಚಾಲೆಂಜ್. ಆ್ಯಂಡ್ ಲಾಸ್ಟ್ ಇಯರ್ ಅವರು ಚಾಲೆಂಜಿಂಗಿಗೆ ಪ್ರತಿ ಕ್ವಶನ್ಗೆ 1000 rupees ಡೆಪಾಸಿಟ್ ಇಡ್ಲಿಕ್ಕೆ ಕೇಳಿದ್ರು. ಆ್ಯಂಡ್ ಐ ಹೋಪ್ this year also same thing they must have done. So it's very difficult. Like they could have taken care, ಅದನ್ನು ಆಗದೇ ಇರೋ ಹಾಗೆ ತಗೊಳ್ಬೇಕಾಗಿತ್ತು, ಕೇರ್ ತಗೊಳ್ಬೇಕಾಗಿತ್ತು. ಬಟ್ ನಾವು ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಬಟ್ ಎನಿ ಹೌ ದೋಸ್ ಕ್ವಶನ್ಸ್ ಯಾರು ಎಕ್ಸಾಮ್ಸ್ ಕೊಟ್ಟಿದ್ದೀರಿ, ಸೊ ಯು ಶುಡ್ ಚಾಲೆಂಜ್ ಇಫ್ ಯು ಆರ್ ಶ್ಯೂರ್ ದಟ್ ಯು ವಿಲ್ ಗೆಟ್ ದಟ್. ಅದಕ್ಕೆ ನಿಮ್ಗೆ ಆನ್ಸರ್ ಬರುತ್ತೆ, ಆನ್ಸರ್ಗೆ ಕರೆಕ್ಟ್ ಮಾರ್ಕ್ಸ್ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಶುಡ್ ಚಾಲೆಂಜ್ ದಟ್. So like to help you from my side, whatever I can give you, definitely I'll be giving it to you in this video, right, with the proper reference and what do I think on key answers. And like so even in some cases ಅದು ತಪ್ಪಿದ್ರೂ ಅವ್ರು ಕನ್ಸಿಡರ್ ಮಾಡದೇ ಇರುವಂಥ ಚಾನ್ಸಸ್ ಇದೆ. ಆ ಥರದ ಕ್ವಶನ್ಸ್ ಯಾವುದು ಡೆಫಿನೆಟ್ಲಿ ನೀವು ಚಾಲೆಂಜ್ ಮಾಡಿದರೆ ಕನ್ಸಿಡರ್ ಆಗಲೇಬೇಕು ಅನ್ನುವಂಥದ್ದು ಕ್ವಶನ್ಸ್ ಯಾವುದು, ಆಲ್ ದೀಸ್ ಥಿಂಗ್ಸ್ ಇಟ್ ವಿಲ್ ಬಿ ಡಿಸ್ಕಸ್ ಇನ್ ಡೀಟೇಲ್ ಇನ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಡೂ ವಾಚ್ ದಿಸ್ ವಿಡಿಯೋ ಟಿಲ್ ಎಂಡ್, ರೈಟ್. And first itself I'll tell you, so this is purely my opinion. So just idra base mele ನೀವು ಏನು ಡಿಸೈಡ್ ಮಾಡಬೇಕಾಗಿಲ್ಲ. You can do your own referencing, you can consult experts, and maybe after that you can just challenge it with proper references. But from my end, definitely I have discussed these questions with my colleagues, experts in the field. I have consulted books, I have referred to internet, ಎಲ್ಲ ಮಾಡಿಕೊಂಡು to the best of my knowledge, whatever I can give, I am giving it to here. I am giving it to you here. So please, before challenging, you should do it at your risk, because consider ಆಗಲಿಲ್ಲ ಅಂತ ಹೇಳಿದ್ರೆ then it will be 1000 rupees whatever deposit you provide, that will not be given back. So therefore challenge ಮಾಡಬೇಕಾದ್ರೆ, so like ಒಂದು ಬಿಟ್ಟು 4 ಬುಕ್ಸಿನ ರೆಫರೆನ್ಸ್ ಅಟ್ಯಾಚ್ ಮಾಡಿ ಚಾಲೆಂಜ್ ಮಾಡೋದ್ರಿಂದ there are chances that you can get it correct, right? So anyhow, let's start with the video. Let's go to the questions. So the first question, it was inorganic part, Horneber cycle ಮೇಲೆ ಕ್ವಶನ್ ಇತ್ತು. ರೆಗ್ಯುಲರ್ ವಿಡಿಯೋದಲ್ಲಿ ನಾನು ಇದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ. ಸೊ ಇದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇಟ್ ಇಸ್ ಮಿಸ್ಸಿಂಗ್. ಆ ಯಾವ ವ್ಯಾಲ್ಯೂ ಅಂತ ಹೇಳಿದ್ರೆ, ಐ ಥಿಂಕ್ ಇಟ್ ಇಸ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಲಿಥಿಯಂ ಇಸ್ ಟು ಬಿ ಗಿವನ್. ಸೊ ಅದನ್ನ ಕೊಡಬೇಕಾಗಿತ್ತು ಅವರು, ಅದನ್ನು ಕೊಟ್ಟಿಲ್ಲ. ಅದನ್ನು ಕೊಡದೇನೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇನ್ ದಟ್ ವೇ ಇದು ಇನ್ಕಂಪ್ಲೀಟ್ ಕ್ವಶನ್, ಅಂಡ್ ಗ್ರೇಸ್ ಮಾರ್ಕ್ಸ್ ಕ್ಯಾನ್ ಬಿ expected or grace marks can be demanded, but like chances are less. ಇದನ್ನು ನೀವು ಕ್ವಶನ್ ಮಾಡಿದ್ರೂ ಅವರು ಕೊಡುವಂಥ ಚಾನ್ಸಸ್ ಕಡಿಮೆ. ಯಾಕಂದ್ರೆ ದೇ ಮೇ ಸೇ ದಟ್ ಲೈಕ್ ಯು ಶುಡ್ ನೋ ದ ಲೆಟೈಸ್ ಎನರ್ಜಿ ಆಫ್ LICL, ಕ್ಯಾಲ್ಕುಲೇಷನ್ ಮಾಡದೇನು ನಿಮ್ಗೆ ಗೊತ್ತಿರಬೇಕು ಅನ್ನೋದ್ರ ಬೇಸ್ ಮೇಲೆ ಅವರು ಕೊಡದೇ ಇರಬಹುದು. ಆ್ಯಂಡ್ ವಾಟ್ ಎವರ್ ದೇ ಹ್ಯಾವ್ ಗಿವನ್ ಸೊ ಫಾರ್, ಈಗೇನು ಆನ್ಸರ್ ಕೊಟ್ಟಿದ್ದಾರೆ ನಾನು ಅದನ್ನೆಲ್ಲ ಇಲ್ಲಿ ಲೈಟ್ ಗ್ರೀನಲ್ಲಿ ಟಿಕ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಕರೆಕ್ಟ್. ಇನ್ಫ್ಯಾಕ್ಟ್ ಆನ್ಸರ್ ಇಟ್ ಇಸ್ ಕರೆಕ್ಟ್. ಬಟ್ ಈ ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಒನ್ ಪರ್ಟಿಕ್ಯುಲರ್ ವ್ಯಾಲ್ಯೂ, ದಿಸ್ ಇಸ್ 520 kilojoules, I think it is the lattice, ionization enthalpy of lithium, ಅದು ಬೇಕಾಗಿತ್ತು, ಅದು ಮಿಸ್ಸಿಂಗ್ ಇದೆ. ಅಷ್ಟು ಬಿಟ್ಟರೆ ಈ ಕ್ವಶನ್ ಓಕೆ. ಸೊ ಚಾಲೆಂಜ್ ಮಾಡಿದ್ರು ಕೊಡುವಂಥ ಚಾನ್ಸಸ್ ಕಡಿಮೆ ಅಂತ ಅನ್ಕೊಳ್ತೀನಿ, ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್, ರೈಟ್. ಸೊ ದಿಸ್ ಕ್ವಶನ್ ಗಿವನ್ ಕಿ ಆನ್ಸರ್, ಇಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಡಿ ದೇ ಹ್ಯಾವ್ ಗಿವನ್ ಆಸ್ ದ ಗಿವನ್ ಆನ್ಸರ್, ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಸ್ಟಿಲ್ ನಾನು ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡೆ ಅಂತ ಹೇಳಿದ್ರೆ, in YouTube I could find that like even some students told me that ಬೇರೆ ಕಿ ಆನ್ಸರ್ ಕೊಟ್ಟಿದ್ದಾರೆ ಇದಕ್ಕೆ ಅಂತ ಹೇಳಿ ಅಂದ್ರು. ಸೊ ಹಾಗಾಗಿ ಅದರ ಬೇಸ್ ಮೇಲೆ ನೀವು ಈ ಕ್ವಶನ್ ಚಾಲೆಂಜ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಡೋಂಟ್ ಡೂ ಚಾಲೆಂಜಿಂಗ್ ಫಾರ್ ದಿಸ್ ಕ್ವಶನ್. ವಾಟ್ ಎವರ್ ಆನ್ಸರ್ ದೇ ಹ್ಯಾವ್ ಗಿವನ್, that is absolutely correct for this. And like how 6 geometrical isomers are possible, that has been explained. So briefly ಅದು ಏನು ಅಂತ ಇಲ್ಲಿ ಬರ್ದಿದ್ದೀನಿ ನಾನು. ಪ್ರಿವಿಯಸ್ಲಿ ಇದರದ್ದು ಸೊಲ್ಯೂಷನ್ ಅಪ್ಲೋಡ್ ಮಾಡಿದಾಗ ಇನ್ ಫಸ್ಟ್ ವಿಡಿಯೋ ಇಟ್ಸೆಲ್ಫ್, ಅದರಲ್ಲೇ ಇದರದ್ದು ಸೊಲ್ಯೂಷನ್ ನಿಮ್ಗೆ ಇನ್ ಡೀಟೇಲ್ ಸಿಗುತ್ತೆ. ಸೊ ಫಾರ್ ಡೋಂಟ್ ಗೋ ಫಾರ್ ಚಾಲೆಂಜಿಂಗ್ ದಿಸ್ ಕ್ವಶನ್. ಇವನ್ ಐ ವಿಲ್ ಬಿ ಟೆಲಿಂಗ್ ಯು ದಿಸ್. ಸೊ ಯಾವುದು ನಿಮಗೆ ತಪ್ಪು, ಅವ್ರು ಕೊಟ್ಟಿರುವಂಥ ಕೀ ಆನ್ಸರ್ ತಪ್ಪು ಅಂತ ಅನಿಸ್ಬಹುದು, ಆ್ಯಂಡ್ ಅದನ್ನು ನಿಮ್ಗೆ ಚಾಲೆಂಜ್ ಮಾಡಬೇಕಂತ ಅನಿಸ್ಬಹುದು. ಬಟ್ ಅದು ಚಾಲೆಂಜ್ ಮಾಡಬಾರ್ದಾಗಿತ್ತು ಅಂತ ಹೇಳಿದ್ರೆ ಅಂಥದ್ದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಒನ್ ಸಚ್ ಕ್ವಶನ್ ವಿಚ್ ಇಸ್ ನಾಟ್ ಟು ಬಿ ಚಾಲೆಂಜ್, ಬಿಕಾಸ್ ದ ಗಿವನ್ ಕೀ ಆನ್ಸರ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಫಾರ್ ದಿಸ್. ಆ್ಯಂಡ್ ಇನ್ ಮೈ ವಿಡಿಯೋ ಆಲ್ಸೋ ಐ ಹ್ಯಾಡ್ ಒರಿಜಿನಲಿ ಇದನ್ನೇ ಹೇಳಿದ್ದೆ, ಇದೇ ಕೀ ಆನ್ಸರ್ ಅಂತ ಹೇಳಿದ್ದೆ, ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್, right. So this one,
So whatever key answer I had said in my video, so that has turned up wrong. ಇನ್ಆರ್ಗ್ಯಾನಿಕಲ್ಲಿ ನಾನು ಎಷ್ಟು ಕೀ ಆನ್ಸರ್ಸ್ ಕೊಟ್ಟಿದ್ದೆ ಅದರಲ್ಲಿ ತಪ್ಪಾಗಿರುವಂಥದ್ದು ಇದು ಒಂದಕ್ಕೆ. ಬಟ್ ಇದನ್ನು ಕೂಡ ನಾನು ನಾವು ಆಲ್ಸೋ ಐ ಡೋಂಟ್ ಅಗ್ರಿ ದಟ್ 100% ವಾಟ್ ಎವರ್ ದೇ ಹ್ಯಾವ್ ಸೆಡ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಅವ್ರು ಏನು ಕೀ ಆನ್ಸರ್ ಕೊಟ್ಟಿದ್ದಾರೆ ಅದು 100% ಕರೆಕ್ಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಂದ್ರೆ, ಸೊ ದೇ ಹ್ಯಾವ್ ಗಿವನ್ 4 statements and they have asked which is correct statement. That kind of question this is. So first statement, no doubt, coordination number increases by 2 during oxidative addition, it is correct. Oxidation state increases by 2, this is also correct. This always follows concerted addition, and no, different mechanisms are possible. Tetrahedral complexes do not undergo oxidative addition. So I had considered this statement to be correct, right? So in general referencing ಮಾಡಿದೆ ಅಂತ ಹೇಳಿದ್ರೆ, you will not get any examples where tetrahedral complexes they undergo oxidative addition reaction. ಸೊ ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ಸಿಗುವಂಥದ್ದು ಯಾವುದಕ್ಕೆ ಸಿಗುತ್ತೆ ಅಂದರೆ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸಸ್ಗೆ ಸಿಗುತ್ತೆ. And even I referred to Atkins. Atkins, what he writes is that coordinatively unsaturated square planar complexes undergo oxidative addition ಅಂತ ಬರೀತಾನೆ. ಇಲ್ಲಿ ಟೆಟ್ರಾಹೈಡ್ರಲ್ ಅಂತ ಎಲ್ಲಿಯೂ ಸೇರಿಸೋದಿಲ್ಲ. And like general reference books ನಾನು ರೆಫರ್ ಮಾಡಿದ್ದೀನಿ, ಎಲ್ಲಿಯೂ ನಮಗೆ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ಅಂಡರ್ಗೋಯಿಂಗ್ ಆಕ್ಸಿಡೇಟಿವ್ ಅಡಿಷನ್ ರಿಯಾಕ್ಷನ್ ಆ ಥರದ್ದು ಸಿಗೋದಿಲ್ಲ ಎಕ್ಸಾಂಪಲ್ಸ್, ರೈಟ್? So but in this particular answer whatever they have given, so they have just considered first and second statement to be correct, and with that they have gone with option A. But on a general note I should say that even 4th statement is correct. So ಅದಕ್ಕೂ ಕೂಡ ಒಂದು ಆನ್ಸರ್ ಇತ್ತು, 1 2 3. ಸೊ ಇದು ಕೂಡ ಕರೆಕ್ಟ್ ಆನ್ಸರ್ ಆಗ್ಬೋದಂತ ಚಾನ್ಸಸ್ ಇತ್ತು ಇದಕ್ಕೆ. ಅಂಡ್ ದಿಸ್ ನಾನು ಫಸ್ಟ್ ವಿಡಿಯೋದಲ್ಲಿ ಇದು 1 2 4 ಇದು ಆಪ್ಷನ್ ಬಿ ಅಂತ ಹೇಳಿದ್ದೆ, ಬಟ್ ನಾವು ಆಪ್ಷನ್ ಎ ಇಟ್ ಹ್ಯಾಸ್ ಕಮ್ ಅಪ್ ಟು ದ ಕರೆಕ್ಟ್ ಆನ್ಸರ್, ರೈಟ್? ಸೊ ಇದನ್ನು ಕೂಡ ಸ್ವಲ್ಪ ಚಾಲೆಂಜ್ ಮಾಡೋದು ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಲೈಕ್ ದೇ ಮೇ ಆರ್ಗ್ಯೂ ಇಟ್ ಇನ್ ದಿಸ್ ಮ್ಯಾನರ್. ದಿಸ್ ಇನ್ಫಾರ್ಮೇಶನ್ ಐ ಕುಡ್ ಗೆಟ್ ಇಟ್ ಫ್ರಮ್ ಎಮ್ ಲಿಬರ್ಟೆಕ್ಸ್. Tetrahedral palladium and platinum complexes, they undergo ligand dissociation reaction followed by ligand addition reaction. Strictly speaking, this is not just oxidative addition reaction. Addition reaction alve alla, idu substitution reaction agutte. But substitution reaction it proceeds with oxidation. Maybe ಆ ತರದ ರಿಯಾಕ್ಷನ್ಸ್ ಅನ್ನ ಅವರು ಕನ್ಸಿಡರ್ ಮಾಡಿಕೊಂಡ್ರೆ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ದೇ ಡು ನಾಟ್ ಅಂಡರ್ಗೋ ಆಕ್ಸಿಡೇಟಿವ್ ಅಡಿಕ್ಷನ್, ಇದು ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಅಂತ ಹೇಳಿ ದೇ ಮಸ್ಟ್ ಹ್ಯಾವ್ ಗಾನ್ ವಿತ್ ದಿಸ್ ಆಪ್ಷನ್ ಎ ಆಸ್ ದ ಕರೆಕ್ಟ್ ಆನ್ಸರ್. ಸೊ ಇಫ್ ಇಟ್ ಆಲ್ ಯು ವಾಂಟ್ ಟು ಚಾಲೆಂಜ್ ದಿಸ್, ಯಾರಾದರೂ ಬಿ ಮಾರ್ಕ್ ಮಾಡಿದಿರಿ ನಿಮ್ಗೆ ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಯು ಶುಡ್ ಡೂ ರೆಫರೆನ್ಸಿಂಗ್ ಅಂಡ್ ನಿಮಗೆ ಎಕ್ಸಾಕ್ಟ್ಲಿ ಈ ಸ್ಟೇಟ್ಮೆಂಟ್ ಎಲ್ಲಾದರೂ ಸಿಗಬೇಕು, ದಟ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸಸ್ ದಟ್ ಡು ನಾಟ್ ಅಂಡರ್ಗೋ ಆಕ್ಸಿಡೇಟಿವ್ ಅಡಿಷನ್, ಈ ಥರದ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಯಾವುದಾದ್ರೂ ಬುಕ್ಕಲ್ಲಿ ಸಿಕ್ಕರೆ ದೆನ್ ಓನ್ಲಿ ಯು ಗೋ ಫಾರ್ ಚಾಲೆಂಜಿಂಗ್. ಅದರ್ವೈಸ್ ಲೈಕ್ ಸುಮ್ಮನೆ ಜನರಲ್ ರೆಫರೆನ್ಸ್ ಮೇಲೆ ಚಾಲೆಂಜ್ ಮಾಡಿದರೆ ಇದು ಕನ್ಸಿಡರ್ ಆಗುವಂತಹ ಚಾನ್ಸಸ್ ಕಡಿಮೆ, ರೈಟ್? ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಫ್ರಮ್ ಇನ್ಆರ್ಗ್ಯಾನಿಕ್, ಇಟ್ ಈಸ್ ಬಾರ್ನ್-ಹೇಬರ್ ಸೈಕಲ್. ಸೊ ದಿಸ್ ಈಸ್ ಒನ್ ಕ್ವಶನ್, ರೈಟ್? ಇದಕ್ಕೆ ಅವರು ಗ್ರೇಸ್ ಮಾರ್ಕ್ಸ್ ಇಲ್ಲ ಅನ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇನ್ ಮಲ್ಟಿಪಲ್ ವೇಸ್ ದಿಸ್ ಕ್ವಶನ್ ಇಟ್ ಕ್ಯಾನ್ ಬಿ ಸೆಟ್ ಟು ಬಿ ಇನ್ಕಂಪ್ಲೀಟ್ ಅಂಡ್ ರಾಂಗ್. ಸೊ ದೇರ್ಫೋರ್ ಡೆಫಿನೆಟ್ಲಿ ಇದಕ್ಕೆ ನೀವು ಇದನ್ನ ಚಾಲೆಂಜ್ ಮಾಡಿದ್ರೆ ಅದು ಸಿಗಲೇಬೇಕು, ರೈಟ್? ಸೊ ಫಸ್ಟ್ ಏನ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ, ವ್ಯಾಲ್ಯೂಸ್ ಆರ್ ಮಿಸ್ಸಿಂಗ್. ಹಿಂದಿನ ಬಾರ್ನ್-ಹೇಬರ್ ಸೈಕಲ್ ಅಲ್ಲಿ ಯಾವ ತರ ಆಗಿದೆ ಅದೇ ತರ ಅಯನೈಸೇಷನ್ ಎಂಥಾಲ್ಪಿ ಆಫ್ ಸೋಡಿಯಂ ಅಂಡ್ electron gain enthalpy of bromine, that is missing here. Adu first part. Second part, whatever data they have given here, sodium sublimation energy anta ಏನು ಕೊಡ್ತಾರೆ, this is wrong. For sodium it is 108 kilojoules per mole. So sodium chloride ಬಾರ್ನ್-ಹೇಬರ್ ಸೈಕಲ್ ಅಲ್ಲಿ ನಿಮ್ಗೆ ಆ ವ್ಯಾಲ್ಯೂ ಸಿಗುತ್ತೆ. ಈ ವ್ಯಾಲ್ಯೂನು ತಪ್ಪಿದೆ. ಅಂಡ್ ಬ್ರೋಮಿನ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಈ ವ್ಯಾಲ್ಯೂ ಕೂಡ ಕೊಟ್ಟಿರೋ ವ್ಯಾಲ್ಯೂ ತಪ್ಪಿದೆ. ಇಲ್ಲಿ ಪಾರ್ಟ್ ಇನ್ಕರೆಕ್ಟ್ ಇದೆ, ರೈಟ್? ಸೊ ದೆನ್ so maybe like again ಹಿಂದಿನ ಕ್ವಶನ್ ತರನೇ we should know the value of sodium bromide lattice energy ಅಂತ ಅನ್ಕೊಂಡ್ರೆ, so none of the options they actually correspond to the exact or even close to the real this one lattice energy of sodium bromide, right? So like sodium bromide lattice energy you can just get it. ನಾನು ಹಿಂದಿನ ವಿಡಿಯೋದಲ್ಲಿ ಅದರ ಕ್ಯಾಲ್ಕುಲೇಷನ್ ತೋರಿಸಿದ್ದೆ. ವ್ಯಾಲ್ಯೂ it was little different there, of course like slight variations they are possible. So this particular value internet ದಲ್ಲೂ ನೀವು just sodium bromide lattice energy ಅಂತ ಟೈಪ್ ಮಾಡಿದ್ರೆ ಇದೇ ವ್ಯಾಲ್ಯೂ ಬರುತ್ತೆ, 747 kilojoules per mole. And this I have confirmed it from Atkins book and page number 92. This value he has given 747. Just this is sufficient. ಇದು ಒಂದು ರೆಫರೆನ್ಸ್ ಹಾಕಿ ಇಲ್ಲಿ 747 ಬರಬೇಕು, ಯಾವುದೋ ಆಪ್ಷನ್ ಇಲ್ಲ ಅಂತ ಅನ್ಕೊಂಡ್ರೆ this question it is to be considered, right? So here like grace marks it is definitely expected. ಅಂದ್ರೆ ನೀವು ಯಾವುದೇ ಮಾರ್ಕ್ ಹಾಕಿದಿದ್ರೂ ಅದು ಕರೆಕ್ಟ್ ಬರಬೇಕು. So what they have done is now maybe ಇದಕ್ಕೆ ಹತ್ರ ಇರುವಂತದ್ದು 747 ಗೆ 806 kilojoules ಅಂತ ಕೊಟ್ಟಿದ್ದಾರೆ, but there is definitely some 50-60 kilojoules difference between 806 kilojoules and 747 kilojoules. So therefore I strongly recommend that this question it should be given grace marks, right? ಎಲ್ಲರಿಗೂ ಇದಕ್ಕೆ ಮಾರ್ಕ್ಸ್ ಕೊಡಬೇಕು, ಏನೇ ಮಾರ್ಕ್ ಮಾಡಿದ್ರು ಇದಕ್ಕೆ ಕೊಡಬೇಕು, right? So yeah, only these questions they were from inorganic. So inorganic ಅಲ್ಲಿ ಡೆಫಿನೆಟ್ಲಿ ಬರಬಹುದಾದಂತದ್ದು ಇದು ಒಂದು, ಉಳಿದಿದ್ದಕ್ಕೆ ನಿಮಗೆ ಬರಬಹುದು ಬರದೇ ಇರಬಹುದು, ಇಟ್ ಇಸ್ ಅಪ್ ಟು ಯು.
ನೀವು ಚಾಲೆಂಜ್ ಮಾಡಿದ್ದು ಕನ್ಸಿಡರ್ ಆಗಬಹುದು, ಆಗದೇ ಇರಬಹುದು. ಸೊ ಲೈಕ್ ಏನ್ ಸಿಚುವೇಶನ್ ಇದೆ ದಟ್ ಹ್ಯಾವ್ ಸೆಡ್, ರೈಟ್. ಸೊ ಕಂಪ್ಯಾರಿಟಿವ್ಲಿ ಫಿಸಿಕಲ್ ಅಂಡ್ ಆರ್ಗ್ಯಾನಿಕ್ ಪಾರ್ಟಿಗೆ ಕಂಪೇರ್ ಮಾಡಿದ್ರೆ ಇನ್ಆರ್ಗ್ಯಾನಿಕ್ ಕೀ ಆನ್ಸರ್ಸ್ ವರ್ ಗುಡ್. ಎಲ್ಲದು ಆಲ್ಮೋಸ್ಟ್ ಕರೆಕ್ಟ್ ಇತ್ತು. ಸೊ ಎಕ್ಸೆಪ್ಟ್ ಈ ತರದ್ದು ಒಂದಿಷ್ಟು ಪ್ರಿಂಟಿಂಗ್ ಮಿಸ್ಟೇಕ್ಸ್ ಆ ತರದ್ದಾಗಿದ್ದು ಬಿಟ್ರೆ ಇನ್ಆರ್ಗ್ಯಾನಿಕ್ ಕೀ ಆನ್ಸರ್ಸ್ ಆಲ್ಮೋಸ್ಟ್ ದೇ ವರ್ ಕರೆಕ್ಟ್, ರೈಟ್. ಸೊ ಅಂಡ್ ಆಸ್ ಐ ಸೆಡ್, ನಾನು ಮೊದಲೇ ಇನ್ಆರ್ಗ್ಯಾನಿಕ್ ಏನ್ ಡಿಸ್ಕಸ್ ಮಾಡಿದ್ದೀನಿ ಆಲ್ ಕ್ವಶನ್ಸ್ ಕೀ ಆನ್ಸರ್ಸ್, ಆಲ್ ಆಫ್ ದೆಮ್ ಎಕ್ಸೆಪ್ಟ್ ಫಾರ್ ದಟ್ ಆಕ್ಸಿಡೇಟಿವ್ ಎಡಿಷನ್, ಉಳಿದೆಲ್ಲದಕ್ಕೂ ನಾನು ಏನು ಕೀ ಆನ್ಸರ್ ಹೇಳಿದ್ದೀನಿ ದೇ ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್, ರೈಟ್. ಸೊ ಲೆಟ್ಸ್ ನೆಕ್ಸ್ಟ್ ಗೋ ಟು ದ ಆರ್ಗ್ಯಾನಿಕ್ ಕ್ವಶನ್ಸ್. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಆರ್ಗ್ಯಾನಿಕ್ ಕ್ವಶನ್ಸ್, ಇನ್ಆರ್ಗ್ಯಾನಿಕ್ ದಲ್ಲಿ ಇನ್ನೊಂದು ಕ್ವಶನ್ ಉಳ್ಕೊಂಡಿದೆ. ಸೊ ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ದರ್ ಇಸ್ ಪ್ರಿಂಟಿಂಗ್ ಮಿಸ್ಟೇಕ್ ಅಂಡ್ ಕೀ ಆನ್ಸರ್ ಕೊಡಬೇಕಾದ್ರೆ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದೇ ಕುಡ್ ಹ್ಯಾವ್ ಕನ್ಸಿಡರ್ಡ್ ದ ಪ್ರಿಂಟಿಂಗ್ ಮಿಸ್ಟೇಕ್, ರೈಟ್. ಬಟ್ ಆ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ನು ಅವರು ಕನ್ಸಿಡರ್ ಮಾಡದೇನೆ ಕೀ ಆನ್ಸರ್ ಕೊಟ್ಟಿದ್ದಾರೆ. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಚಾಲೆಂಜ್, ಡೆಫಿನೆಟ್ಲಿ ಚಾಲೆಂಜ್ ಮಾಡಬಹುದು ವಿದೌಟ್ ಎನಿ ರೆಫರೆನ್ಸ್. ಇದನ್ನು ಚಾಲೆಂಜ್ ಮಾಡಬಹುದು, ಯಾಕಂದ್ರೆ ಸೊ ದೇ ಸೇ ದಟ್ 1 and 3 ಓನ್ಲಿ ಆರ್ ಕರೆಕ್ಟ್. ಇದು ಕೂಡ ನಾಟ್ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೊಂದು ಕರೆಕ್ಟ್ ಅಂತ ಹೇಳಿದ್ದಾರೆ, 1 and 3 ಓನ್ಲಿ ಕರೆಕ್ಟ್ ಅಂತ ಹೇಳಿದ್ದಾರೆ. ಅಂಡ್ ದರ್ ಇಸ್ ಒನ್ ಮೋರ್ ಸ್ಟೇಟ್ಮೆಂಟ್ 3 and 4 ಓನ್ಲಿ ಕರೆಕ್ಟ್ ಅಂತ ಹೇಳಿ ಇರುವಂತದ್ದು ಇನ್ನೊಂದಿದೆ, ರೈಟ್. ಸೊ ಇವೆರಡರಲ್ಲಿ 3 ಅಂತೂ ಕಾಮನ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅಂಡ್ ಫೋರ್ತ್ ಸ್ಟೇಟ್ಮೆಂಟ್ ನೋಡಿದ್ರಿ ಅಂತ ಹೇಳಿದ್ರೆ ದೇ ಆರ್ ಜಸ್ಟ್ ದ ಸೇಮ್. More electronegative substituents tend to occupy the axial positions. More electronegative substituents tend to occupy the axial positions. Exactly same irodrinda, if C is correct, definitely even D it is also to be correct, right. So hagagi avaru iga C ashte correct anta kottidare, but 100% I can say that so like idakke enu reference kodadene ishte baradrunu they should consider that even D, C or D, both of them, they should be correct answers for this, right. So this is because of a printing mistake. So I think illi avaru idu 1 and 3 only correct anta helandre illi tend to occupy equatorial position anta type aagಬೇಕಾಗಿತ್ತು, but axial ಅಂತಾನೆ ಬಂದಿರೋದ್ರಿಂದ now it is expected that both C and D questions, C and D options, they are to be considered as correct answer for this question, right. So next we can move on to the organic questions, right. So this particular question, maybe new exactly ide compound with its name yaudadru book dalli sikre, that will be a very good point to challenge or a very good point to provide the reference. But otherwise also, so whenever you name heterocycles, the hetero atoms, they should take the minimum name. So based on that 1,3 oxazepine ಅನ್ನೋದು ಈ ತರದ್ದು ಆಕ್ಸಿಜನ್ ನೈಟ್ರೋಜನ್ heterocycles 1 atom distance ಅಲ್ಲಿ ಇದ್ದಾಗ it is common method, right. But the given answer they say that it is 1,6 oxazepine, right. So which is not correct. 1,6 oxazepine ಅಲ್ಲ. So ಇದಕ್ಕೆ ನೇಮಿಂಗ್ ಹೇಗಾಗಬೇಕು ಅಂದ್ರೆ ಇದು ಆಕ್ಸಿಜನ್ ಆಟಮ್ based on priority, it should take first priority and 1 number, and nitrogen it should take 3 number. So therefore this will be 1,3 oxazepine ಆಗಬೇಕಾಗಿತ್ತು, and in that way this position it takes 7 methoxy, and option D it was the correct answer for this, right. So then challenge ಮಾಡಬೇಕಾದ್ರೆ better you provide some book reference, right. So alternatively ನಾನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ what I have done is I have used the standard software called ChemDraw. So ChemDraw ದಲ್ಲಿ exactly same structure ನಾನು ಡ್ರಾ ಮಾಡಿದ್ದೀನಿ, ಸೇಮ್ ಸ್ಟ್ರಕ್ಚರ್ ಡ್ರಾ ಮಾಡಿ ಅದರದ್ದು IUPAC ನೇಮ್ ಜನರೇಟ್ ಮಾಡಿದಾಗ ಐ ಆಮ್ ಗೆಟಿಂಗ್ ದಿಸ್ ನೇಮ್ 7 methoxy 1,3 oxazepine ಇದೆ, ಒನ್ ಆಫ್ ದ ಆಪ್ಷನ್ ಇದೆ. ಸೊ ಬಟ್ ಅಟ್ ದಿಸ್ ಮೊಮೆಂಟ್ ಕೊಟ್ಟಿರೋ ಆನ್ಸರ್ ಬಿ ಅಂತ ಆಗಿದೆ. ವಿತ್ ಪ್ರಾಪರ್ ರೆಫರೆನ್ಸ್ ಯು ಹ್ಯಾವ್ ಟು ಚಾಲೆಂಜ್ ದಿಸ್ ಅಂಡ್ ದೆನ್ ಡೆಫಿನೆಟ್ಲಿ ದೇ ಶುಡ್ ಕನ್ಸಿಡರ್ ದಿಸ್, ರೈಟ್. ಸೊ ಇದು ಕೂಡ ಕೀ ಆನ್ಸರ್ ಕೊಟ್ಟಿರುವಂಥದ್ದು ಅಬ್ಸಲ್ಯೂಟ್ಲಿ ತಪ್ಪಾಗಿದೆ. ದ ನೆಕ್ಸ್ಟ್ ಕ್ವಶನ್, right. So this is one more question where you should surely get correct or you should get this key answer whatever they have provided rectified. So ಇದರಲ್ಲಿ ಯಾವುದಕ್ಕೆ ನಿಮಗೆ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಇರುತ್ತೆ ಅಂತ ಕೇಳಿದ್ರು, this is CSIR net June 2013 question, right. So just you can give this reference. ಇದಕ್ಕೆ ನಿಮಗೆ ಬೇರೆ ಕಡೆ ಎಲ್ಲಿಯೂ ರೆಫರೆನ್ಸ್ ಸಿಗಲಿಲ್ಲ ಅಂತ ಹೇಳಿದ್ರೆ original source of this question it is CSIR net examination June 13, and in that also the given answer it was B for this, right. And it is very reasonable that why it is exactly B as the answer, that has been explained in the video that explain ಮಾಡಿದ್ದೀನಿ. But now unfortunately ಕೊಟ್ಟಿರೋ ಆನ್ಸರ್ D ಅಂತ ಬಂದಿದೆ. ಸೊ ಡಿ ಯಾಕೆ ಆಗೋದಿಲ್ಲ ಅದನ್ನು ಹೇಳ್ತೀನಿ. ಇದು ಕ್ವಶನ್ ಡಿಟೋ ಕ್ವಶನ್ ತಗೊಂಡಿದ್ದಾರೆ, ಜಸ್ಟ್ C and D ಆಪ್ಷನ್ಸ್ ಅವರು ಆಪ್ಷನ್ಸ್ ಶಫಲ್ ಮಾಡಿದ್ದಾರೆ. A and B ಆಪ್ಷನ್ಸ್ ಇನ್ ದ ಒರಿಜಿನಲ್ ಕ್ವಶನ್ ದೇ ವರ್ ಜಸ್ಟ್ ದೀಸ್ ಟು. C and D ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹೇಳೋದು ಬಿಟ್ರೆ ಇಟ್ಸ್ ಎಕ್ಸಾಕ್ಟ್ಲಿ CSIR net June 13 ಕ್ವಶನ್. ಸೊ ನಾವು ಇಫ್ ಯು ಕನ್ಸಿಡರ್ D as ಆನ್ಸರ್, if you just consider the heterolytic cleavage of this pulvaline, so like you can do it in two ways. So if you shift this electrons towards this ring, here you will get minus charge and this will become 8 pi electron system. Planarity maintain agide andre it will be anti-aromatic, and this side it will be 2 pi system, it will be aromatic, right. One system aromatic, the other one anti-aromatic.
If you go with the other way, minus charge ಅನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಅಥವಾ pi bond if you delocalize it in this way, in that case this will become 4pi system which will be anti-aromatic, and this part it will become tropylium cation ಆಗುತ್ತೆ, it will be aromatic, right? So in both the ways, one part it will be aromatic and one part it will be anti-aromatic. But if you go with option B, right, in a particular way of delocalization of pi electrons, you can get that both the systems to be aromatic in nature. So that's how definitely idu nimge itara charge separated structure irutte, and dipole moment it should be more for this, right? So just the best reference that you can provide is previous SIR net question. So given answer D en kottidare adu tappide, so then ನಾನು light green ಅಲ್ಲಿ mark ಮಾಡಿರುವಂತದ್ದು it is given answer, but exact answer without any doubt it should be option B for this. So organic part ಅಲ್ಲಿ most of the key answers wrong, question error ಇರೋದಕ್ಕಿಂತನೂ key answers wrong ಆಗಿದೆ, right? So this is one more question where they have given a wrong key answer. Acid hydrolysis of ethyl benzoate, it goes via. So ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾನು it was said that AAC2, right? So ಹೇಗೆ ಅಂತಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಸೇಮ್ ರೆಫರೆನ್ಸ್ ಆರ್ ಸೇಮ್ ಸೆಂಟೆನ್ಸ್ ಯು ಕ್ಯಾನ್ ಫೈಂಡ್ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಇನ್ ಪೀಟರ್ ಸೈಕ್ಸ್ 5th ಎಡಿಷನ್ ಬುಕ್, ಪೇಜ್ ನಂಬರ್ 241, ರೈಟ್? ಸೊ ಯಾರು ಚಾಲೆಂಜ್ ಮಾಡ್ತಾ ಇದ್ದೀರಿ, ಯಾರಿಗಿದು AAC2 ಆಪ್ಷನ್ ಎ ಮಾರ್ಕ್ ಮಾಡಿದ್ರಿ, ಚಾಲೆಂಜ್ ಮಾಡಬೇಕಾದ್ರೆ ಯು ಅಟ್ಯಾಚ್ ದ ಪೇಜ್ ಕರೆಸ್ಪಾಂಡಿಂಗ್ ಬುಕ್ನ page and you attach ಮಾಡಿದ್ರೆ it is good, right? So clearly he mentions that in general mechanism it will be this itself, AAC2 mechanism itself. In very rare case, in strongly ionic solvents adu AAC1 mechanism ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಪೇಜ್ ಅಲ್ಲಿ ಕೊಟ್ಟಿದ್ದಾನೆ. So Peter Sykes it is very clear about this, and even Claydon he writes that this mechanism it is bimolecular. So ಇಲ್ಲಿ 2 ಮತ್ತೆ 1 ಅಷ್ಟೇ ಡಿಫರೆನ್ಸ್ ಇದೆ, ಅದು ಯಾಕೆ ಅಂದ್ರೆ ಯುನಿಮಾಲಿಕ್ಯುಲರ್ or bimolecular ಅನ್ನೋದ್ರ ಮೇಲೆ. Even Claydon reference you can give. So in Claydon also he has mentioned that it's bimolecular. So without any doubt this question it should be A, option A, which was supposed to be the key answer. Unfortunately C ಆಗಿದೆ, right? The next question, right? So this question, so ಏನು ಚೇಂಜಸ್ ಇಲ್ಲ, ವಾಟ್ ಎವರ್ ಐ ಹ್ಯಾಡ್ ಎಕ್ಸ್ಪ್ಲೈನ್ಡ್, ನಿನ್ನೆ ವಿಡಿಯೋ ಹಾಕಿದ್ರಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಸೇಮ್ ಎಕ್ಸ್ಪ್ಲನೇಷನ್. ಬಟ್ ಅಗೇನ್ ವಾಟ್ ಐ ಎಕ್ಸ್ಪೆಕ್ಟ್ ಇಸ್ ದಟ್ ಸ್ವಲ್ಪ ಎರರ್ ಇದೆ ಅಂತ ಅನಿಸ್ತದೆ, ಬಟ್ ದರ್ ಆರ್ ಆಲ್ ಚಾನ್ಸಸ್ ದಟ್ ದೇ ಮೇ ನಾಟ್ ಕನ್ಸಿಡರ್ ದಿಸ್ ಎರರ್, ರೈಟ್? ಸೊ ಆಕ್ಚುಲಿ ಇದು ಮುಂದೆ ಹೋಗಬೇಕು, ಡಿಹೈಡ್ರೇಷನ್ ಆಗಬೇಕು ಅಂತ ಹೇಳಂದ್ರೆ, ಸೊ ಹ್ಯಾವ್ consulted this with senior organic professor, and he has done referencing, and like ide example alde idrunu bere one example base mele he has said that, so this next step it requires dehydration step, it requires acid catalyst. So really acid catalyst kottilla, right? So ಹಾಗೆ ನೋಡಿದ್ರೆ ಇದೇ ಸ್ಟೆಪ್ ಗೆ ರಿಯಾಕ್ಷನ್ ಸ್ಟಾಪ್ ಆಗಬೇಕು, ಬಟ್ ಇದಕ್ಕೆ ಕರೆಸ್ಪಾಂಡಿಂಗ್ ಎಕ್ಸಾಕ್ಟ್ ಆಪ್ಷನ್ ಯಾವುದು ಇಲ್ಲ ಇಲ್ಲಿ. ಒನ್ ಆಫ್ ದ ಆಪ್ಷನ್ ವಿ ಕ್ಯಾನ್ ಫೈಂಡ್, ಇದೇ ತರದ್ದು ಒನ್ ಆಫ್ ದ ಆಪ್ಷನ್ ಇಲ್ಲಿ ಇದೆ, ಇನ್ ಆಪ್ಷನ್ ಡಿ ವಿ ಕ್ಯಾನ್ ಫೈಂಡ್, ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇಲ್ಲಿ ಡಬಲ್ ಬಾಂಡ್ ಇರಲಿಲ್ಲ. ಸೊ ದೇರ್ ಫೋರ್ ಲೈಕ್ ದೇ ಹ್ಯಾವ್ ಕನ್ಸಿಡರ್ಡ್ ಡಿಹೈಡ್ರೇಷನ್, ಅಂಡ್ ಬೇಸ್ಡ್ ಆನ್ ಡಿಹೈಡ್ರೇಷನ್ ಯು ಕ್ಯಾನ್ ಸೇ ದಟ್ ದಿಸ್ ಕ್ಯಾನ್ ಬಿ ದ ಆನ್ಸರ್, ಅಂಡ್ ಅದನ್ನೇ ಕಿ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನ ಲೈಕ್ ಡಿಹೈಡ್ರೇಷನ್ ಆಗತ್ತೆ ಅಂತ ಅವ್ರು ಆರ್ಗ್ಯೂ ಮಾಡಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಕಿ ಆನ್ಸರ್ ಚೇಂಜ್. ಸೊ ದೇರ್ಫೋರ್ ಇದನ್ನ ಚಾಲೆಂಜ್ ಮಾಡಿದ್ರು ಅಷ್ಟು ಯೂಸ್ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತದೆ. ಲೈಕ್ ಇಫ್ ಯು ಹ್ಯಾವ್ ದ ಸೇಮ್ ಎಕ್ಸಾಂಪಲ್, ಎಕ್ಸಾಕ್ಟ್ಲಿ ಇದು ಸೇಮ್ ಎಕ್ಸಾಂಪಲ್ ತಗೊಂಡು ಇಲ್ಲಿಗೆ ರಿಯಾಕ್ಷನ್ ನಿಲ್ಲತ್ತೆ ಅನ್ನೋ ಅನ್ನುವಂಥ ರೆಫರೆನ್ಸ್ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ದೆನ್ ಓನ್ಲಿ ಇಟ್ ಕ್ಯಾನ್ ಬಿ ಚಾಲೆಂಜ್, ಅದರ್ವೈಸ್ ಇಟ್ ಇಸ್ ಡಿಫಿಕಲ್ಟ್ ಟು ಗೆಟ್ ದ ಕಿ ಆನ್ಸರ್ ಕರೆಕ್ಟೆಡ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ರೈಟ್? ಸೊ ಇದರದ್ದು ಏನ್ ರಿಯಾಕ್ಷನ್ ಹೇಗಾಗತ್ತೆ ಎಲ್ಲದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. Next question. So this is one more very basic question for which they have provided wrong key answer. Benzaldehyde it can be prepared by reacting phenyl magnesium bromide with, right? So as I had told you, the best reagent to or best say substrate that we can get to get this product benzaldehyde, it will be this. It is ethyl ester, this ethyl ester, ethyl formate, it was said to you. And the same example, exact example, it is available in Finar. So again I got this from one of our beloved teacher. He is retired organic professor, so I have consulted him and he has helped me that Finar book page copy also he has sent. So ನಾನು ಅದರದ್ದು ಪೇಜ್ ನಂಬರ್ ನೋಟ್ ಮಾಡಿಲ್ಲ, ಬಟ್ ಫಿನಾರ್ದಲ್ಲಿ ಸೇಮ್ ಎಕ್ಸಾಂಪಲ್ ಸಿಗುತ್ತೆ, and based on that you can definitely challenge this question. So the best answer for this it would have been this option D, right? So and one more thing, so ನೀವು ಚಾಲೆಂಜ್ ಮಾಡಬೇಕಾದ್ರೆ ಅವರಿಗೆ ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಂದ್ರೆ, ಸೊ ಆನ್ಸರ್ ಈ ತರದ್ದು ಚೇಂಜ್ ಆದಾಗ ದೇರ್ ಆರ್ ಚಾನ್ಸಸ್ ದಟ್ ಅವ್ರು ಹಳೆ ಕಿ ಆನ್ಸರ್ ಏನು ಕೊಟ್ಟಿದ್ದಾರೆ ಅವ್ರದ್ದು ಸರಿ ನಿಮ್ದು ಸರಿ ಅಂತ ಹೇಳಿ ಆನ್ಸರ್ಸ್ ಇಡುವಂತ ಚಾನ್ಸಸ್ ಇದೆ. ಲಾಸ್ಟ್ ಟೈಮ್ ಆ ಥರ ಮಾಡಿದ್ದಾರೆ, ಅವ್ರು ಫಸ್ಟ್ ಏನು ಕಿ ಆನ್ಸರ್ಸ್ ಕೊಟ್ಟಿದ್ರು ಅದನ್ನು ಚೇಂಜ್ ಮಾಡಬೇಕಾದ ಬಂದಾಗ ತಾವು ಹೇಳಿದ್ದು ಮೊದಲು ಹೇಳಿದ್ದು ಸರಿ, ಈಗ ಹೇಳಿದ್ದು ಸರಿ ಅನ್ನೋ ಇದರಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಆಕ್ಚುಲಿ ನಾಟ್ ಅಕ್ಸೆಪ್ಟೇಬಲ್.
ಯಾಕೆಂತ ಹೇಳಿದ್ರೆ ಅದರಿಂದ ತಪ್ಪು ಬರೆದವರಿಗೂ ಕರೆಕ್ಟ್ ಆನ್ಸರ್ ಸಿಗುತ್ತೆ ಅಂಡ್ ರಿಲೇಟಿವ್ ಇವ್ಯಾಲ್ಯೂಯೇಷನ್ ಇರೋದ್ರಿಂದ ದಟ್ ವಿಲ್ ಹ್ಯಾಂಪರ್ ಯುವರ್ ರಿಸಲ್ಟ್ ಆಲ್ಸೋ. So therefore you should strongly tell them that like if they want to stick on to the answer that they have given, so ಅದಕ್ಕೆ ಪ್ರಾಪರ್ ರೆಫರೆನ್ಸ್ ಕೊಡ್ರಿ ಅನ್ನೋದನ್ನು ಕೇಳಬೇಕಾಗತ್ತೆ, ರೈಟ್? ಸೊ ಅದರ್ವೈಸ್, so with the reference available from Finar book, option D it can be the correct answer for this. The next question, again this is a very basic question. So like maybe ಇದು 3423 ಟೈಪಿಂಗ್ ಅಲ್ಲಿ ಮಿಸ್ಟೇಕ್ ಆಯ್ತೋ ಏನಾಯ್ತೋ ಗೊತ್ತಾಗಲಿಲ್ಲ. ಆಕ್ಸಿಡೇಷನ್ ಆಫ್ ಐಸೋಕ್ವಿನೋಲಿನ್ ವಿತ್ ಆಲ್ಕಲೈನ್ KMnO4, right? So the given answer they say that it is pyridine 2,3 dicarboxylic acid ಅಂತ ಹೇಳಿ given answer ಇದೆ, right? So this is the answer if this was quinoline. So ಇದು ನಿಮ್ಗೆ ಸಿಗುತ್ತೆ Claydon on 750, page number 750, you will get this answer that quinoline on treatment with alkaline KMnO4 it will produce this 2,3 dicarboxylic acid, right? So quinoline in product ಅನ್ನ ಅವರು ಐಸೋಕ್ವಿನೋಲಿನ್ ಅಂತ ಕೊಟ್ಟಿದ್ದಾರೆ. ಐಸೋಕ್ವಿನೋಲಿನ್ ಗೆ it should have been 3,4. quinoline 3,4 ಆಗಬೇಕಾಗಿತ್ತು. So just try if you can get the same reaction, quinoline alkaline KMnO4, sorry, isoquinoline on treatment with alkaline KMnO4 ಇದು 3,4 dicarboxylic acid ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಯಾವುದಾದ್ರೂ ಹೈಡ್ರೋಸೈಕ್ಲಿಕ್ ಕೆಮಿಸ್ಟ್ರಿ ಬುಕ್ ಅಲ್ಲಿ ಸಿಕ್ಕಿದ್ರೆ definitely you can add that also. So again, this I have consulted with the senior professors and so he has strongly said that like he has very large like very long experience in the field of heterocyclic chemistry and so he has strongly recommended that this is option B, actually pyridine 3,4 dicarboxylic acid, which is the correct answer. Unfortunately again D has come for this, right? So this question, so again like I have explained, as I have explained, so ಹಿಂದೆ ಕೂಡ ನಾನು ಇದು ಅವರು ಮೋಸ್ಟ್ ಪ್ರಾಬಬ್ಲಿ ಡಿ ಕೊಡಬಹುದು ಅಂತ ಅನ್ಕೊಂಡಿದ್ದೆ, ಬಟ್ ಅಗೇನ್ ಹಿಂದೆ ನಾನು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ಐ ಜಸ್ಟ್ ಸ್ಟಿಕ್ ಆನ್ ಟು ದ್ಯಾಟ್. ಸೊ ಬಟ್ ದ ಥಿಂಗ್ ಇಸ್ ದಟ್ ಎಕ್ಸಾಕ್ಟ್ಲಿ ನನಗೆ ಇದೇ ಫಾರ್ ಸೈಕ್ಲಿಕ್ ಪ್ರೊಸೆಸ್ Q is equal to -W ಆಗುತ್ತೆ ಅಂತ ಹೇಳಿದ್ದೆ, ಯಾವ ಬುಕ್ಕಲ್ಲೂ ಎಕ್ಸಾಕ್ಟ್ಲಿ ಸ್ಟೇಟ್ಮೆಂಟ್ ಸಿಗಲಿಲ್ಲ, ಸೊ ಹಾಗಾಗಿ ನನಗೆ ರೆಫರೆನ್ಸ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯು ಡೂ ದ ರೆಫರೆನ್ಸಿಂಗ್. ಸೊ ಅಕಾರ್ಡಿಂಗ್ ಟು ಮೀ ಆಲ್ ದ ಸ್ಟೇಟ್ಮೆಂಟ್ಸ್ ದೇ ಆರ್ ರಾಂಗ್ ಫಾರ್ ದಿಸ್, ರೈಟ್? ಸೊ ಇಲ್ಲಿ ನಿಮಗೆ ಮೈನಸ್ ಮಿಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಮೇ ಬಿ ಇದಕ್ಕೆ ಆನ್ಸರ್ ಅಂದ್ರೆ Q is equal to -W ಕೊಡಬೇಕಾಗಿತ್ತು ಅವರು. ಸೊ ಅಕಾರ್ಡಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಕನ್ವೆನ್ಷನ್, ಈಗ ಉಳಿದಿದ್ದೆಲ್ಲ ಆನ್ಸರ್ಸ್ ತಪ್ಪು ಅಂತ ಹೇಳಬೇಕಂದ್ರೆ ದೇ ಹ್ಯಾವ್ ಫಾಲೋಡ್ ದಿಸ್ ಕನ್ವೆನ್ಷನ್. ಸೊ ವಿತ್ ದಟ್ ಕನ್ವೆನ್ಷನ್ ಹೋದ್ವಿ ಅಂತ ಹೇಳಿದ್ರೆ ಸೊ Q is equal to -W ಅಂತ ಬರುತ್ತೆ, ಬಟ್ ಸಾರಿ Q is equal to -W ಅಂತ ಬರುತ್ತೆ, ಬಟ್ Q is equal to W ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಚಾಲೆಂಜ್ ಮಾಡೋದ್ರಿಂದ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಫ್ ಯು ವಾಂಟ್ ಟು ಚಾಲೆಂಜ್ ದೆನ್ ಯು ಶುಡ್ ಹ್ಯಾವ್ ಪ್ರಾಪರ್ ರೆಫರೆನ್ಸ್ ದಟ್ ಇನ್ ಸೈಕ್ಲಿಕ್ ಪ್ರೊಸೆಸ್ delta U is equal to 0, no doubt about that, and because of that Q is equal to -W ಆಗತ್ತೆ ಅನ್ನೋದು ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಹಾಗಿತ್ತು ಅಂದ್ರೆ none of these they will be correct statements in connection with this particular question, right? So with proper reference only this question it can be challenged, otherwise they would consider this option D itself as the answer for this physical chemistry question, right? So yeah, 82nd question, whatever answer they have given, D answer they have given as the correct answer, right? It's absolutely correct. ಇದು ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊಳ್ತಿರುವಂತಹ ಪರ್ಪಸ್ ಅಂದ್ರೆ ಯಾರಾದರೂ ಇದನ್ನ ಚಾಲೆಂಜ್ ಮಾಡೋದಿದ್ರೆ ಪ್ಲೀಸ್ ಡೋಂಟ್ ಗೋ ಫಾರ್ ಚಾಲೆಂಜಿಂಗ್ ದಿಸ್, ಬಿಕಾಸ್ ಯೂಟ್ಯೂಬ್ ಅಲ್ಲಿ ಇನ್ ಲೈಕ್ ಒನ್ ಆಫ್ ದ ವಿಡಿಯೋ ಐ ಸಾ ದಟ್ ಇದಕ್ಕೆ ಬೇರೆ ಆನ್ಸರ್ ಅಂತ ಕೊಟ್ಟಿದ್ರು, ಬಟ್ ನೋ. ಸೊ ಲೈಕ್ ಇನ್ ಮೈ ಅರ್ಲಿಯರ್ ವಿಡಿಯೋ ಇಟ್ ಸೆಲ್ಫ್ ಐ ಹ್ಯಾವ್ ಎಕ್ಸ್ಪ್ಲೈನ್ ವೈ ಎಕ್ಸಾಕ್ಟ್ಲಿ ಡಿ ಇಟ್ ಸೆಲ್ಫ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್. ಲೈಕ್ ಇಫ್ ಯು ಆರ್ ಥಿಂಕಿಂಗ್ ಟು ಚಾಲೆಂಜ್ ದಿಸ್, ಪ್ಲೀಸ್ don't do that. Like whatever answer they have given, definitely according to me that itself is the correct answer, right? So ಇದನ್ನು ಕೂಡ ಹೇಳೋದು ಬೆಟರ್. ಅದರ್ವೈಸ್ ಸಮಟೈಮ್ಸ್ ಕೆಲವೊಂದು ಚಾಲೆಂಜ್ ಮಾಡಿದ್ರು ಕನ್ಸಿಡರ್ ಆಗದೇ ಇರುವಂಥ ಕ್ವಶನ್ಸ್ ಅನ್ನ ನೀವು ಚಾಲೆಂಜ್ ಮಾಡಿಕೊಂಡು ಲಾಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. ಟು ಅವಾಯ್ಡ್ ದಟ್ ಜಸ್ಟ್ ಐ ಆಮ್ ಟೆಲಿಂಗ್ ಯು ದಿಸ್ ಆಲ್ಸೋ, ರೈಟ್? ಸೊ 84th ಕ್ವಶನ್. ಸೊ ಅಗೇನ್ ಇದನ್ನ ನಾನು ಇದೇ ತರ ಆಗಬಹುದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅಂಡ್ ಇನ್ ದ ಸೇಮ್ ವೇ ದಟ್ ಹ್ಯಾಸ್ ಹ್ಯಾಪನ್ಡ್, right? So for this I was expecting 2 answers, ಎರಡು ಆನ್ಸರ್ಸ್ ಇದಕ್ಕೆ ಕರೆಕ್ಟ್ ಆಗಬೇಕು ಅಂತ ಹೇಳಿದ್ದೆ. ಯಾಕೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಿಕಾಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್, ಸೊ ಹಿಯರ್ ದಿಸ್ ಪರ್ಟಿಕ್ಯುಲರ್ K, whether it is K1 or K2, right? So that they have not mentioned, that part it is missing. So based on that ಎರಡು ಕೀ ಆನ್ಸರ್ ಕರೆಕ್ಟ್ ಆಗಬೇಕಾಗುತ್ತೆ. ಸೊ ಆಪ್ಷನ್ ಬಿ ಕೂಡ ಕರೆಕ್ಟ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ, ಆಪ್ಷನ್ ಡಿ ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಯಾವುದೋ ಒಂದು ಕನ್ಸಿಡರ್ ಮಾಡಿದಾರೆ ಅಂತ ಅನ್ಕೊಳ್ತೀನಿ, ಪ್ರಾಬಬ್ಲಿ ಬಿ ಕನ್ಸಿಡರ್ ಮಾಡಿದಾರೆ ಅಂತ ಅನ್ಕೊಳ್ತೀನಿ. ಬಟ್ ಲೈಕ್ ಇದನ್ನು ಕೂಡ ನೀವು ವಿತ್ ಇಕ್ವೇಷನ್ಸ್ ಯು ಕ್ಯಾನ್ ಜಸ್ಟ್ ಬ್ರಿಂಗ್ ಇಟ್ ಟು ದಟ್ ನೋಟಿಸ್ ದಟ್ ಇಲ್ಲಿ ನಿಮಗೆ K1 or K2 ಅಂತ ಕೊಟ್ಟಿಲ್ಲದೆ ಇರೋದ್ರಿಂದ ಎರಡು ಸಿಚುವೇಶನ್ ಚಾನ್ಸಸ್ ಇದೆ ಅಂತ ಮಾಡಬಹುದು, ಬಟ್ ಬೆಟರ್ ಡೂ ಇಟ್ ವಿತ್ ಪ್ರಾಪರ್ ರೆಫರೆನ್ಸ್. ಅದರ್ವೈಸ್ it is little difficult that without proper reference they may not consider this, right? But seriously speaking, ಇಲ್ಲಿ ಒಂದು printing error ಇರೋದ್ರಿಂದ it is expected that both B and D should be
considered as correct answers in this case, right? So idu question ತೆಗೆಯೋರ್ದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ಪ್ರಿಂಟಿಂಗ್ ಎರರ್ ಆಗಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇದೆ ಕೆಲವೊಂದು ಕ್ವಶನ್ ಅಲ್ಲಿ. Therefore with proper reference ನೀವು ಚಾಲೆಂಜ್ ಮಾಡಿದಿರಿ ಅಂತಂದ್ರೆ there are chances that it can be considered, right? So this is the question. ನಾನು ಹಿಂದೂ ಹೇಳಿದ್ದೆ, ಅಂಡ್ ನಾನು ಹಿಂದೆ ಅವರು ಇದಕ್ಕೆ ಡಿ ಕೆ ಆನ್ಸರ್ ಕೊಡ್ತಾರೆ, ಅವ್ರು ಯಾವ ತರ ತಪ್ಪು ಲೆಕ್ಕ ಮಾಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇನ್ ದ ಸೇಮ್ ವೇ the answer that has come now as for this question, it is option D, but option D, it cannot be correct answer for this, right? So like ಅವರು ಇದನ್ನ ಹಿಂದೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ none of the answers they will be correct for this. Exactly answer ನೀವು ಇವನ್ ಇದರದ್ದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ, ಇನಿಷಿಯಲ್ ಕಾನ್ಸಂಟ್ರೇಷನ್ ನಿಕಲ್ ನೈಟ್ರೇಟ್ ಅಫ್ಕೋರ್ಸ್ ಅದು ಕೊಡಬೇಕಾಗಿತ್ತು, ಅದನ್ನು ಕೊಡದೆ ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಸರ್ ಇಟ್ ಶುಡ್ ಹ್ಯಾವ್ ಬಿನ್ 8.28 ಇಲ್ಲ. therefore seriously speaking ಇದನ್ನ ನೀವು ಕರೆಕ್ಟ್ ಆಗಿ ಇದಕ್ಕೆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ರೆಫರೆನ್ಸ್ ಸಿಗುವಂಥದ್ದು ಕಷ್ಟ. ಇನ್ ಡೀಟೇಲ್ ಯು ಮೇ ಹ್ಯಾವ್ ಟು ರೈಟ್ ಅಂಡ್ ದೇ ಮೇ ಹ್ಯಾವ್ ಟು ಕನ್ಸಿಡರ್ ದಟ್, ರೈಟ್? ಸೊ ಲೈಕ್ grace marks it is expected for this question for two reasons. One is that here concentration it is missing, this information it is missing. So even if we assume that ಇಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ನಿಕಲ್ ನೈಟ್ರೇಟ್ 0 ಇರುತ್ತೆ ಅಂತ ಅನ್ಕೊಂಡ್ರು ಅವರು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಲೈಕ್ ಫಾರ್ ವಾಟ್ ಐ ಹ್ಯಾಡ್ ಸೆಡ್ ಅರ್ಲಿಯರ್ 4.14 ಅಂತ ಆನ್ಸರ್ ಬರುತ್ತೆ ಮೋಲ್ಸ್. ಸೊ ಹಾಫ್ ಲೀಟರ್ ಇದ್ದಾಗ ಈ ಮೊಲಾರಿಟಿ ಹಾಫ್ ಆಗುತ್ತೆ ಅಂತ 2 ಅಂತ ಕೊಟ್ಟಿದ್ದಾರೆ, ಬಟ್ ಆ ಥರ ಆಗೋದಿಲ್ಲ. ಸೊ ಹಾಫ್ ಲೀಟರ್ ಅಲ್ಲಿ 4.14 ಮೋಲ್ಸ್ ಇದ್ರೆ ಮೊಲಾರಿಟಿ ಇಟ್ ವಿಲ್ ಬಿ 8.28. therefore none of the options they are matching. Definitely I expect this question is to be challenged and definitely it should get grace marks. That's what my opinion, right? So this is one more question. So idu kuda nanu avaru question alle fault ittu and other basis mele I had predicted that option C barbodu, domain gets oriented randomly, adu answer ki answer barbodu ant predict madidde. Question doubtful ide annodannu nanu modle express madidde, but now the answer that has come is this: all the domains that get oriented in the direction of the magnetic field. So what they say is that ferromagnetic substance it becomes paramagnetic. So this statement itself is not realistic. Ferromagnetic substance in say external magnetic field it will be strongly attracted by the magnetic field. Adu paramagnetic anta agodilla. Ferromagnetic substance because of its property it is called as ferromagnetic. Adu paramagnetic ka convert agodu yavaga anta helidre with increase in temperature, right? So therefore question nalle idu fault ide. And now they say that all the domains they get oriented in the direction of the magnetic field. So this is true for ferromagnetic behavior, right? Ferromagnetic substance, when it is kept in magnetic field, all the domains they get oriented in the direction of the magnetic field. Because of that they will attain ferromagnetic behavior. Because of this paramagnetic behavior baratte annodu, it is it cannot be accepted, right? So again, so you can just do either the general information in these two references. You can get ARI West solid state chemistry book, in that 553 page number you can get this reference. So avanu clearly baritane that when atoms they are randomly oriented the substance it becomes paramagnetic anta heli baritane, but illi atoms antanu kottilla. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಇವರು ಇದು ಸಿ ಆನ್ಸರ್ ಕೊಡ್ಬೋದು ಅಂತ ಹೇಳಿದ್ದೆ, ಬಟ್ ಇಲ್ಲಿ ಡೊಮೈನ್ಸ್ ಅಂತ ಅಂದಿದ್ದಾನೆ. ಡೊಮೈನ್ಸ್ ದ ಗೆಟ್ ಓರಿಯೆಂಟೆಡ್ ರ್ಯಾಂಡಮ್ಲಿ, ಅದು ತಪ್ಪಾಗುತ್ತೆ. therefore like for this question also, question itself if it is asked, I should say that question itself is not very clear. So therefore ಇದಕ್ಕೂ ಕೂಡ ಗ್ರೇಸ್ ಮಾರ್ಕ್ಸ್ ಬೇಕು. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಈ ತರದಕ್ಕೆಲ್ಲ ನಿಮ್ಗೆ ಎಕ್ಸಾಕ್ಟ್ಲಿ ಸ್ಟೇಟ್ಮೆಂಟ್ ಇರುವಂಥ ಬುಕ್ ರೆಫರೆನ್ಸ್ ಸಿಗದೇ ಇರ್ಬೋದು. ಇನ್ ದಟ್ ಕೇಸ್ ಚಾಲೆಂಜಿಂಗ್ ಮಾಡೋದು ಸ್ವಲ್ಪ ರಿಸ್ಕಿ ಆಗುತ್ತೆ, ರೈಟ್? ಬಟ್ ಡೆಫಿನೆಟ್ಲಿ ಐ ಹ್ಯಾವ್ ಟೋಲ್ಡ್ ಯು ಮೈ ಒಪಿನಿಯನ್, ಏನು ಇದ್ರದ್ದು ಎಕ್ಸಾಕ್ಟ್ಲಿ ಏನು ಅನ್ನೋದನ್ನು ಹೇಳಿದ್ದೀನಿ. ಸೊ ದ ನೆಕ್ಸ್ಟ್ ಕ್ವಶನ್, ಯಾ ದಿಸ್ ಇಸ್ ದ ಕ್ವಶನ್. ಸೊ ನಾನು ಏನು ಆನ್ಸರ್ ಹೇಳಿದ್ದೆ ಅದು ತಪ್ಪು ಅಂತ ಬಂದಿದೆ. that is I had mentioned this, it combines chemically with the catalyst ಅಂತ ಹೇಳಿದ್ದೆ, and the given answer it is this: it preferentially adsorbed on the catalyst ಅನ್ನೋದು ಕೊಟ್ಟಿರೋ ಆನ್ಸರ್ ಆಗಿದೆ. ಬಟ್ ಆಫ್ಟರ್ ಡೂಯಿಂಗ್ ಪ್ರಾಪರ್ ರೆಫರೆನ್ಸ್ both these they are responsible for the catalytic poison action. So therefore ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಅವರು ಬೋತ್ ಎ ಬರ್ದವರಿಗೂ ಕೊಡಬೇಕಾಗುತ್ತೆ, ಸಿ ಬರ್ದವರಿಗೂ ಕೊಡಬೇಕಾಗುತ್ತೆ. So the easiest reference that I could get for this is Ball and Ball physical chemistry book in 577. catalytic poison andre enu and how it acts ಅನ್ನೋದನ್ನು ಕೊಟ್ಟಿದ್ದಾನೆ. So like he has given this example for chemical interaction between the poison and the catalyst. Iron catalyst, if it reacts with catalytic poison H2S, so iron it will be converted to iron sulfide, because of which catalytic action of iron it will be terminated. So definitely there is chemical interaction, therefore it combines chemically with catalyst, that is also correct. And like it is possible that when this
catalytic poison, it is preferentially adsorbed on the catalyst, that also terminates the activity of catalyst. Both these, they are correct in this, in connection with this question. So at present, I think only A has been given, and A and C both are to be considered as correct answers for this question, right? So like you may add some specific reference from other books also, so that there are chances that like by chance if you have marked C as the answer, so ಆವಾಗ ನಿಮಗೆ ಅದು ಸಿಗುವಂತ ಚಾನ್ಸಸ್, ಮಾರ್ಕ್ ಸಿಗುವಂತ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ by challenging. 96th question. So I had said the answer as C. ನಾನು C ಅಂತ ಕೊಟ್ಟಿದ್ದೆ, but the given answer key answer D ಅಂತ ಬಂದಿದೆ for this, right? But the problem with this question is that they have mentioned intrinsic velocity, right? So in connection with polymer, you don't have any terms called as intrinsic velocity. ಆ ತರದ ನಿಮ್ಗೆ ಟರ್ಮೇ ಇಲ್ಲ. ಇದು ಇಂಟ್ರಿನ್ಸಿಕ್ ವೆಲಾಸಿಟಿ ಅಲ್ಲ, ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಂತ ಆಗಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ನಿಮಗೆ ವೆಲಾಸಿಟಿ ಅಂತ ಹೇಳಿ ಮಿಸ್ಪ್ರಿಂಟ್ ಆಗಿದೆ. ಅಂಡ್ ಅಫ್ಕೋರ್ಸ್ ವಿಸ್ಕಾಸಿಟಿ ಅಂತ ತಗೊಂಡಿದ್ರೆ ಓಕೆ, ಆಪ್ಷನ್ ಡಿ ಕೂಡ ಬಿನ್ ದ ಕರೆಕ್ಟ್ ಆನ್ಸರ್, ಅದನ್ನು ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಬಟ್ ಕ್ವಶನ್ ಅಲ್ಲೇ ಎರರ್ ಇರೋದ್ರಿಂದ ಡೆಫಿನೆಟ್ಲಿ ಕ್ವಶನ್ ಅಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ, ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಹೇಳಿ ನಾವು ಆರ್ಗ್ಯೂ ಮಾಡಬಹುದು. ಕನ್ಸಿಡರ್ ಮಾಡ್ತಾರೋ ಇಲ್ಲೋ ದಟ್ ಇಸ್ ಲೆಫ್ಟ್ ಟು ಕೆಸೆಟ್ ಪೀಪಲ್. ಬಟ್ ಡೆಫಿನೆಟ್ಲಿ ದರ್ ಇಸ್ ಮಿಸ್ಟೇಕ್. ನೀವು ಇಂಟ್ರಿನ್ಸಿಕ್ ವೆಲಾಸಿಟಿ ಅಂತ ಬೇಕಂದ್ರೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರು ಯು ವಿಲ್ ಗೆಟ್ ದ ರಿಸಲ್ಟ್ಸ್ ಫಾರ್ ಇಂಟ್ರಿನ್ಸಿಕ್ ವಿಸ್ಕಾಸಿಟಿ ಅಂಡ್ ಯು ವಿಲ್ ನೆವರ್ ಗೆಟ್ ಎನಿ ರಿಸಲ್ಟ್ಸ್ ಫಾರ್ ಇಂಟ್ರಿನ್ಸಿಕ್ ವೆಲಾಸಿಟಿ. ಫೈನ್. ಸೊ ದ ನೆಕ್ಸ್ಟ್ ಕ್ವಶನ್, 99th question. So ಇದು ನಾನು ಕ್ವಶನ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೆ, there are chances that they may just consider this 3 and 4 only, these two statements to be correct. ಅದನ್ನು ಮಾತ್ರ ಕನ್ಸಿಡರ್ ಮಾಡಬಹುದು ಅಂತ ಹೇಳಿದ್ದೆ. That's what has happened. So therefore they have considered 3 and 4, right? So 3 and 4 option C ಕನ್ಸಿಡರ್ ಮಾಡಿದ್ದಾರೆ. So little difficult to challenge. ಸೊ ಯಾಕೆಂದ್ರೆ ನಾನು ಹೇಳಬೇಕಾದ್ರೆ ಹೇಳಿದ್ದೆ, ದೀಸ್ ಟು ದೇ ಆರ್ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಟೆಂಪರೇಚರ್ ಆಫ್ ದ ಅರ್ತ್ ಇನ್ಕ್ರೀಸ್ ಆಗೋದು ಅಂಡ್ ಮ್ಯಾಲಿಯನ್ ಗ್ಲೇಷಿಯರ್ಸ್ ಮೆಲ್ಟ್ ಆಗುವಂಥದ್ದು. ಬಟ್ ಇಂಡೈರೆಕ್ಟ್ಲಿ ದಿಸ್ ವಿಲ್ ಗ್ಲೋಬಲ್ ವಾರ್ಮಿಂಗ್, it will result in eutrophication and because of which in turn BOD increase ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ಇಂಡೈರೆಕ್ಟ್ ಎಫೆಕ್ಟ್ಸ್ ಅನ್ನ ಅವರು ಅಷ್ಟು ಸೀರಿಯಸ್ಲಿ ಕನ್ಸಿಡರ್ ಮಾಡಿಲ್ಲ. therefore ಆಪ್ಷನ್ ಸಿ ಇಟ್ ಈಸ್ ಕನ್ಸಿಡರ್ ಟು ಬಿ ದ ಕರೆಕ್ಟ್ ಆನ್ಸರ್. ಅಂಡ್ ಲೈಕ್ ಇವನ್ ಚಾಲೆಂಜ್ ಮಾಡಿದ್ರು ಲೈಕ್ ಎಕ್ಸಾಕ್ಟ್ಲಿ ಸ್ಟ್ರಾಂಗ್ ರೆಫರೆನ್ಸ್ ಇರಬೇಕು ದಟ್ ಇಂಡೈರೆಕ್ಟ್ಲಿ ಇವನ್ ದಿಸ್ ಇಸ್ ಪಾಸಿಬಲ್, ಅದರ್ವೈಸ್ ಇಟ್ ಇಸ್ ಬಿಟ್ ಡಿಫಿಕಲ್ಟ್ ಟು ಗೆಟ್ ದಿಸ್ ಕ್ವಶನ್. ಸೊ therefore ಬೆಟರ್ ಲೈಕ್ ಇವನ್ ಇಫ್ ಯು ಹ್ಯಾವ್ ಮಾರ್ಕ್ ಎನಿ ಅದರ್ ಆಪ್ಷನ್, 4 ಕರೆಕ್ಟ್ ಅಂತ ಮಾರ್ಕ್ ಮಾಡಿದ್ರು don't have proper reference, challenge ಮಾಡೋದು, it can turn risky for this question, right? So then the last question, 100th question, without any doubt the key answer, given key answer, it is wrong for this. So the species that normally present in photochemical smog, it is actually nitrogen dioxide. So you can just give the proper reference of any environmental chemistry standard book and definitely you will get the information that nitrogen dioxide or nitrogen oxides, they are responsible for photochemical smog and not sulfur dioxide. So therefore I hope definitely ಇದಕ್ಕೆ ನಿಮ್ಗೆ ಫೈನಲ್ ಕೆ ಆನ್ಸರ್ ಬಂದಾಗ ಬಿ ಇದ್ದಿದ್ದು ಸಿ ಆಗಿ ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ತೇನೆ, ರೈಟ್? ಸೊ ಯಾ, ಸೊ ದರ್ ಕ್ಯಾನ್ ಬಿ ಮೆನಿ ಮೋರ್ ಕ್ವಶನ್ಸ್. ಇನ್ನು ಕೆಲವೊಂದಿಷ್ಟು ಸ್ಲೈಟ್ ಆಗಿ ಪ್ರಿಂಟಿಂಗ್ ಎರರ್ ಇರುವಂಥದ್ದು ಕೆಲವೊಂದಿಷ್ಟು ಕ್ವಶನ್ಸ್ ಇರಬಹುದು. ಆ ಥರದ ಕ್ವಶನ್ಸ್ ಅನ್ನು ಕನ್ಸಿಡರ್ ಮಾಡಿಲ್ಲ. ಬಟ್ ಓವರ್ ಆಲ್ ದಿಸ್ ಇಸ್ ನಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈ ಥರ ಆಗಬಾರ್ದು ಅಟ್ ಎ ಸ್ಟೇಟ್ ಲೆವೆಲ್ ಎಕ್ಸಾಮ್. ಪ್ರಿಂಟಿಂಗ್ ಮಿಸ್ಟೇಕ್ಸ್ ಈ ಥರ ಇರುವಂಥದ್ದು ಮತ್ತು ಆರ್ಗ್ಯಾನಿಕಲ್ಲಿ ಕೊಟ್ಟಿರೋ ಕೀ ಆನ್ಸರ್ಸೇ ಕೆಲವು ಬೇಸಿಕ್ ಕ್ವಶನ್ಸ್ಗೆ ರಾಂಗ್ ಇದೆ, ಆ ಥರದ್ದು ಆ್ಯಂಡ್ ಲೈಕ್ ಆಂಬಿಗ್ಯೂಟಿ ಇರುವಂಥ ಕೀ ಆನ್ಸರ್ಸ್ ಬರುವಂಥದ್ದು ಈ ಥರದ್ದು ಆಗಬಾರ್ದು. ಬಟ್ ಅನ್ಫಾರ್ಚುನೇಟ್ಲಿ ದಟ್ ಹ್ಯಾಸ್ ಹ್ಯಾಪನ್ಡ್. ಸೊ ಐ ಹೋಪ್ ಚಾಲೆಂಜ್ ಮಾಡಿ ಇದನ್ನು ನಾವು ಕರೆಕ್ಟ್ ಆನ್ಸರ್ಸ್ ಯಾವುದಿದೆ, ಎಕ್ಸಾಕ್ಟ್ಲಿ ಕೀ ಆನ್ಸರ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ಫೈನಲ್ ಕೀ ಆನ್ಸರ್ಸಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ, ರೈಟ್? ಸೊ ಲೈಕ್ ದೋಸ್ ನೀವು ಮಾರ್ಕ್ ಮಾಡಿದ್ದು ಕರೆಕ್ಟ್ ಅಂತ ಕನ್ಸಿಡರ್ ಆದರೆ ನಿಮ್ಗೆ ಮಾರ್ಕ್ಸ್ ಬರುತ್ತೆ ಅನ್ನೋ ಹಾಗಿದ್ರೆ ಬೆಟರ್ ಗೋ ಫಾರ್ ಚಾಲೆಂಜಿಂಗ್. ಸೊ therefore sometimes even we have seen last time that one particular question ಚಾಲೆಂಜ್ ಮಾಡಿದ್ದಿದ್ರೆ ಒಬ್ರು ಪಾಸ್ ಆಗ್ತಿದ್ರು, ಬಟ್ ನಾನು ಹೇಳಿದ್ರು she had not challenged and so like she just she could not clear case it. So that may happen. So therefore even one question that matters a lot. ಬೇರೆಯವರು ಯಾರೋ ಚಾಲೆಂಜ್ ಮಾಡ್ತಾರೆ ಅಂತ ಹೇಳಿ ನೀವು ಖಾಲಿ ಕೂತ್ಕೊಳ್ಳೋದಕ್ಕಿಂತ ಮೇ ಬಿ ಇನ್ ಎ ಗ್ರೂಪ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಜಸ್ಟ್ ಡಿಸ್ಕಸ್ ಅಮಾಂಗ್ ಯುವರ್ ಸೆಲ್ಫ್ಸ್ ಅಂಡ್ ಮೇ ಬಿ ಒಬ್ಬೊಬ್ರು ಒಂದೊಂದು ಕ್ವಶನ್ ವಿತ್ ಪ್ರಾಪರ್ ರೆಫರೆನ್ಸ್ ಚಾಲೆಂಜ್ ಮಾಡಿದ್ರು ಯಾರಿಗೂ ಬರ್ಡನ್ ಆಗೋದಿಲ್ಲ. ಅಂಡ್ ದಿಸ್ ಒನ್ ಇಫ್ ಇಟ್ ಇಸ್ ಕನ್ಸಿಡರ್ಡ್, ನೀವು ಚಾಲೆಂಜ್ ಮಾಡಿದ್ ಕನ್ಸಿಡರ್ ಆದರೆ ಇಮಿಡಿಯೇಟ್ಲಿ ದೇ ವಿಲ್ ಗಿವ್ ಯುವರ್ ಅಮೌಂಟ್ ಬ್ಯಾಕ್. ಸೊ ದಟ್ ಈಸ್ ದಟ್. ಸೊ therefore ಲೈಕ್ ನೀವು ಯಾರು ಬಾರ್ಡರಲ್ಲಿ ಇದ್ದೀರಿ ನಿಮಗೆ 2 ಮತ್ತು 4 ಮಾರ್ಕ್ಸ್ ಅಲ್ಲಿ ಮಿಸ್ ಆಗುವಂಥ ಚಾನ್ಸಸ್ ಇದೆ, ಎಸ್ಪೆಷಲಿ ಲೈಕ್ ದೋಸ್ ಆಫ್ ಕ್ರಾಸ್ 130 140 ಪ್ಲಸ್ ಬಂದಿದೆ ಅಂತ ಹೇಳಿದ್ರೆ ಇಟ್ ಈಸ್ ಗುಡ್, ಯು ಕ್ಯಾನ್ ಗೋ ಫಾರ್ ಚಾಲೆಂಜಿಂಗ್. ಸೊ ದಟ್ ಲೈಕ್ ಬೈ ಚಾಲೆಂಜಿಂಗ್ ಸಮಟೈಮ್ಸ್ ನಿಮ್ಮ ಚಾಲೆಂಜ್ ಕನ್ಸಿಡರ್ ಆಗೋದ್ರಿಂದಾನೇ ನೀವು
ಪಾಸ್ ಆಗುವಂಥ ಚಾನ್ಸಸ್ ಇದೆ, ರೈಟ್? ಸೊ ಅಗೈನ್ ಐ ಆಮ್ ಟೆಲಿಂಗ್ ಯು ದ ಸೇಮ್ ಥಿಂಗ್. ದಿಸ್ ಇಸ್ ಪ್ಯೂರ್ಲಿ ಮೈ ಒಪಿನಿಯನ್, ಬಟ್ ದಿಸ್ ಒಪಿನಿಯನ್ ಇಟ್ ಇಸ್ ಬೇಸ್ಡ್ ಆನ್ ಪ್ರಾಪರ್ ರೀಸನಿಂಗ್, ಪ್ರಾಪರ್ ರೆಫರೆನ್ಸ್, ಪ್ರಾಪರ್ ಡಿಸ್ಕಷನ್ ವಿತ್ ಅದರ್ಸ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಎಲ್ಲದೂ ಮಾಡ್ಕೊಂಡು ನನ್ನ ಒಪಿನಿಯನ್ ಕೊಡ್ತಾ ಇದ್ದೀನಿ. ಸೊ ಯು ಜಸ್ಟ್ do proper referencing, and maybe this video I think it will be helpful. ನಿಮಗೆ ಚಾಲೆಂಜ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ, right? So if you have not subscribed to this channel still, so please do subscribe to this channel, and please like this video, and please share this video to others. So thank you for watching this video. Thank you again.